ವಿಐಎಸ್ಎಲ್ ಉಳಿಸುವುದಾಗಿ ಹೇಳಿದ್ದ ಎಚ್.ಡಿ. ಕುಮಾರಸ್ವಾಮಿ ಅವರ ಕೊಡುಗೆ ಏನು ಎಂದು ಸಚಿವ ಮಧು ಬಂಗಾರಪ್ಪ ಪ್ರಶ್ನೆ ಮಾಡಿದ್ದಾರೆ. ಸಂಸದರು ಮತ್ತು ಕುಮಾರಸ್ವಾಮಿ ಅವರೇ ಏನು ಮಾಡ್ತಾ ಇದ್ದೀರಾ? ಬೇರೆಯವರಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡುತ್ತೀರಾ? ರಾಜ್ಯದಿಂದ ಆಯ್ಕೆಯಾದ ಕುಮಾರಸ್ವಾಮಿ ಅವರ ಕೊಡುಗೆ ಏನು? ಕುಮಾರಸ್ವಾಮಿ ಅವರೇ ಉಳಿಸುತ್ತೇವೆ ಎಂದಿದ್ರು. ಈಗ ಉಲ್ಟಾ ಹೇಳ್ತಾ ಇದ್ದಾರೆ ಎಂದು ತಿರುಗೇಟನ್ನ ಕೊಟ್ರು. ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇಲ್ಲಿಂದ ಮುಖ್ಯಮಂತ್ರಿಗಳಾಗಿ 2 ಸತಿ ಅವರಿಗೆ ಅವರೇ ಇರಬೇಕಾದ್ರೆ ಅವರೇ ಆ ಸ್ಥಾನದಲ್ಲಿದ್ದರು. ಅಲ್ಲಿ ಏನಾಗಿದೆ ಅನ್ನೋದು ಗೊತ್ತಿರೋದ್ರಿಂದ ಇವತ್ತು ಬೇರೆಯವರಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಕ್ಕಂಥದ್ದು, ಕೋಟ್ಯಾಂತರ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡ್ರೆ ಇದರಂಥ ತಪ್ಪು ನಿರ್ಧಾರಗಳು ಇನ್ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇಡೀ ಅದೇ TDP ಅಂದರೆ ಗೊತ್ತಾಯ್ತಲ್ಲ ನಿಮಗೆ, ಇದು ಮಸಲ್ ಪುಲ್ಲಿಂಗು. ಆದರೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ರಾಜ್ಯದಿಂದ ನೀವು ಆಯ್ಕೆ ಆಗಿದ್ದೀರ, ಏನು ಕೊಟ್ಟಿದ್ದೀರ ನಿಮ್ಮ ರಾಜ್ಯಕ್ಕೆ? ವಿಶ್ವೇಶ್ವರಯ್ಯ ಅವ್ರ ಹೆಸರು, ವಿಶ್ವೇಶ್ವರಯ್ಯ ಕನ್ನಂಬಾಡಿ ಕಟ್ಟಿದ್ರು. ಇಲ್ಲಿ VISLನ ಉಳಿಸ್ತಕ್ಕಂಥ ಜವಾಬ್ದಾರಿ ಎಲ್ಲಿ ಹೋಯ್ತು ನಿಮ್ಮದು? ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಅವರೇ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿದ್ದು ಎಲ್ಲ ಇದು ಮಾಡ್ಬೋದಾಗಿತ್ತು. ಏನು ಇಲ್ಲೇನು ಕಷ್ಟ ಏನಲ್ಲ. ಅವರೇ ಹೇಳಿದ್ದು ನಾವು ಬಂದು ಉಳಿಸ್ತೀವಿ ಅಂತೇಳಿ. MP ಅವ್ರು ಎಲ್ಲೋಗ್ಯಾರೆ? ಹಿಡ್ಕೊಬರ್ರಿ, ನಾವೇಂದ್ರೆ ಹಿಡ್ಕೊಬರ್ಬೇಕಾಗತ್ತೆ. ಇವಾಗ ಹಿಡ್ಕೊಂಬಂದು ಕೇಳಬೇಕಾಗತ್ತೆ. ಬಂದ್ಬಿಟ್ಟು ಪುಕ್ಷಡೆ ಭಾಷಣ ಮಾಡಿ ಹೋದ್ರಲ್ಲ ಜನರಿಗೆ, ಚುನಾವಣೆ ಪೂರ್ವಕವಾಗಿ ಇಲ್ಲ ಚುನಾವಣೆ ಆದಮೇಲೆ ಗೊತ್ತಿಲ್ಲ ನನಗೆ, ಎಲ್ಲ ಹೇಳ್ಕೊಂಡು ಬಂದ್ವಿ. ಸುಳ್ಳು ಹೇಳ್ಕೊಂಡು, ಹಸಿ ಸುಳ್ಳು ಹೇಳ್ಕೊಂಡು ಇದನ್ನು ಉಳಿಸ್ತಕ್ಕಂಥ ವ್ಯವಸ್ಥೆ ಆಗಲಿಲ್ಲ ಅಂತ ಹೇಳಿದರೆ ರಾಜ್ಯ ಸರ್ಕಾರ ಸ್ಪಂದಿಸಲಿಲ್ಲ. ಅರೆ ನೀವು ಯಾವ ರಾಜ್ಯದವರು ಅಂತೇಳಿ